ಎಲ್ಲ ಪಕ್ಷಗಳ ಎಲ್ಲ ಪ್ರಮುಖ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ಶಾಕಿಂಗ್ ಅನ್ನುವಂಥದ್ದು ಸದ್ಯಕ್ಕೇನೂ ಇಲ್ಲ. ದೇಶದಾದ್ಯಂತದಿಂದ ಬರ್ತಾ ಇರುವ ಅಪ್ಡೇಟ್ಗಳನ್ನು ನೋಡ್ತಿದ್ದೆ. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆ. ಮಂಡ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ 108 ಮತಗಳ ಮುನ್ನಡೆ. ಆರಂಭಿಕ ಟ್ರೆಂಡ್ಗಳು ಇಷ್ಟೇ ಇರ್ತವೆ, ಗ್ಯಾಪ್ ಜಾಸ್ತಿ ಇರೋದಿಲ್ಲ. ಬೆಳಗಾವಿ ಜಗದೀಶ್ ಶೆಟ್ಟರ್ ಮುನ್ನಡೆ. ಕೋಲಾರ ಮಲ್ಲೇಶ್ ಬಾಬು ಮುನ್ನಡೆಗೆ ಬಂದ್ರು. ಮತ್ತೆ ಸದ್ಯಕ್ಕೆ 3ಕ್ಕೆ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುನ್ನಡೆಯಲ್ಲಿದೆ. 3 ಕ್ಷೇತ್ರಗಳು. ಅಣ್ಣಾಮಲೈ ಆರಂಭಿಕ ಹಿನ್ನಡೆಯನ್ನ ಎದುರಿಸ್ತಾ ಇದ್ದಾರೆ. ಅಣ್ಣಾಮಲೈ ಕೊಯಮತ್ತೂರಿನಿಂದ ಸ್ಪರ್ಧೆ ಮಾಡಿದ್ದಾರೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಆರಂಭಿಕ ಹಿನ್ನಡೆ. ಟಫ್ ಕಂಟೆಸ್ಟ್ ಇದೆ ಅಣ್ಣಾಮಲೈ ಅವರಿಗೆ. ಬಳ್ಳಾರಿ ಶ್ರೀರಾಮುಲು ಮತ್ತೆ ಮುನ್ನಡೆಗೆ ಬಂದರು. ಮಂಡಿ ಲೋಕಸಭಾ ಕ್ಷೇತ್ರ, ಉತ್ತರಾಖಂಡ್ನ ಮಂಡಿ. ಕಂಗನಾ ರಾಣಾವತ್ ಮುನ್ನಡೆ. ಆರಂಭಿಕ ಟ್ರೆಂಡ್ಗಳು ಬಿಜೆಪಿಗೆ ಫೇವರೇಬಲ್ ಆಗಿದ್ದಾವೆ. ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಏನಾಗುತ್ತೆ. ಆರಂಭಿಕ ಟ್ರೆಂಡ್ಗಳು ಅಂಚೆ ಮತಗಳ ಎಣಿಕೆಯ ನಂತರ ಈಗ ಫಸ್ಟ್ ರೌಂಡ್ ಬಹುತೇಕ ಮತ ಎಣಿಕೆ ಕೇಂದ್ರಗಳಲ್ಲಿ ಶುರುವಾಗಿದೆ. ಸ್ಮೃತಿ ಇರಾನಿ ಅಮೇಥಿಯಿಂದ ಮುನ್ನಡೆಯಲ್ಲಿದ್ದಾರೆ. ಸ್ಮೃತಿ ಇರಾನಿ 2019ರಲ್ಲಿ ರಾಹುಲ್ ಗಾಂಧಿಯನ್ನು ಸೋಲಿಸಿದ್ರು. ಕಂಗನಾ ರನಾವತ್ಗೆ ಹಿಮಾಚಲ್ ಪ್ರದೇಶದ ಮಂಡಿಯಿಂದ ಟಿಕೆಟ್ ನೀಡಲಾಗಿತ್ತು. ವೀರಭದ್ರ ಸಿಂಗ್ ಅವರ ಪುತ್ರ ವಿಕ್ರಮಾದಿತ್ಯ ಸಿಂಗ್ ವರ್ಸಸ್ ಕಂಗನಾ ರನಾವತ್ ಫೈಟ್ನಲ್ಲಿ ಆರಂಭಿಕ ಟ್ರೆಂಡ್ನಲ್ಲಿ ಕಂಗನಾ ರನಾವತ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಕೊಯಮತ್ತೂರು ಇಡೀ ದೇಶ ನೋಡ್ತಾ ಇರ್ತಕ್ಕಂಥ ಒಂದು ಕ್ಷೇತ್ರ. ರಾಜೀವ್ ಚಂದ್ರಶೇಖರ್ ಕೇರಳದ ತಿರುವನಂತಪುರಂದಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಆರಂಭಿಕ ಟ್ರೆಂಡ್ನಲ್ಲಿ ರಾಜೀವ್ ಚಂದ್ರಶೇಖರ್ ವರ್ಸಸ್ ಶಶಿ ಥರೂರ್. ಕಾಂಗ್ರೆಸ್ನ ಶಶಿ ಥರೂರ್ ವಿರುದ್ಧ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ತಿರುವನಂತಪುರಂಗೆ ಹೋಗಿ ಸ್ಪರ್ಧಿಸಿದ್ರು. ಆರಂಭಿಕ ಟ್ರೆಂಡ್ನಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಇನಿಷಿಯಲ್ ಟ್ರೆಂಡ್ಸ್ಗಳಲ್ಲಿ ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ನ ರಾಜೀವ್ ಗೌಡ ಮುನ್ನಡೆ, ಶೋಭಾ ಕರಂದ್ಲಾಜೆಗೆ ಹಿನ್ನಡೆ. ಉಡುಪಿಯಿಂದ ಬಂದು ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧಿಸಿದ್ರು. ಶೋಭಾ ಕರಂದ್ಲಾಜೆಗೆ ಹಿನ್ನಡೆ, ರಾಜೀವ್ ಗೌಡಗೆ ಮುನ್ನಡೆ. ಉತ್ತರ ಪ್ರದೇಶದ 34 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯಲ್ಲಿದೆ. 34 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಮನ್ಸೂರ್ ಅಲಿ ಖಾನ್ ವಿರುದ್ಧ ಪಿಸಿ ಮೋಹನ್ ಮುನ್ನಡೆ.
ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ 24 ಕ್ಷೇತ್ರಗಳ ಟ್ರೆಂಡ್ ನಮಗೆ ಸಿಗ್ತಾ ಇದೆ. 28ರ ಪೈಕಿ 24 ಕ್ಷೇತ್ರಗಳ ಟ್ರೆಂಡ್ ಸಿಗ್ತಾ ಇದೆ. 24ರಲ್ಲಿ 19 ಬಿಜೆಪಿ ಮುನ್ನಡೆ, 2 ಕಾಂಗ್ರೆಸ್ ಮುನ್ನಡೆ, 3 ಜೆಡಿಎಸ್ ಮುನ್ನಡೆ. ಹತ್ತೊಂಬತ್ತು ಬಿಜೆಪಿ, 2 ಕಾಂಗ್ರೆಸ್, 2 ಜೆಡಿಎಸ್ ಮುನ್ನಡೆ, 3 ಜೆಡಿಎಸ್ ಮುನ್ನಡೆ. ಅಲ್ಲಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ 22 ಕ್ಷೇತ್ರಗಳ ಆರಂಭಿಕ ಮುನ್ನಡೆ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ 22 ಕ್ಷೇತ್ರಗಳ ಆರಂಭಿಕ ಮುನ್ನಡೆ. ವೆರಿ ಅರ್ಲಿ ಟ್ರೆಂಡ್ ಇದು. ಇಲ್ಲಿಯವರೆಗಿನ ಟ್ರೆಂಡ್ ಪ್ರಕಾರ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.